ಚಂದ್ರಕಾಂತ ಮಣಿನ ಅದರಲ್ಲಿಟ್ರೆ ಕರ್ಗು ಹೋಗುತ್ತೆ. ಪೊರೆ ಬಿಡಬೇಕಾದ್ರೆ ನನಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವನ್ನ ನಾನೀಗ ಅನುಭವಿಸ್ಬೇಕಾಗತ್ತೆ. ಹೊರೆನಾ? ಹೌದು. ಯಾವತ್ತು ನೋಡ್ದ ಒಂಥರ ಕೇಳ್ತಾ ಇದೆಯಲ್ಲ. ಸುಮನ, ಯಾಕೆ ನೀನ್ ಹುಡುಗನ್ ತರ ಮಾತಾಡ್ತಿದ್ಯಾ? ಗಂಡಿಸಿನ ಪ್ರಾಣಿಯ ಧ್ವನಿ ಇನ್ನೇ ಹೇಗಿರುತ್ತೆ? ಯಾರ್ನೇನು? ನಾನಲ್ಲ. ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಸುಟ್ಟು ಹೋಗಬೇಕು, ಅವಾಗ ಗೊತ್ತಾಗತ್ತೆ. ನಿಲ್ಸಿ, ತೆಗೆದುಬಿಡಿ ಆ ಮಣಿನ. ಅಲ್ಲಿಂದ ತೆಗೆದುಬಿಡಿ, ಅಲ್ಲಿಂದ ಅದನ್ನ ತೆಗೀರಿ. ಡಮ್ಮೋ ಡಮ್ಮ. ಸುಮನ ಆ ಚಕ್ರದಿಂದ ಹೊರಗೆ ಬರೋದಿಲ್ಲ. ಮೋಡನೂ ಸರಿತಿದೆ, ಬೆಳದಿಂಗಳು ಬರ್ತಿದೆ. ಬೇಡ 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 ಕಾಂತ, ಕರ್ಗ್ ಹೋಗ್ಬೇಡ. ಚಂದ್ರಕಾಂತ, ನೀನ್ ಕರ್ಗ್ ಹೋಗ್ಬೇಡ. ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ. ಬೇಡ, ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ. ಇಲ್ಲ, ಬೇಡ, ಕರಗ್ ಹೋಗಬೇಡ, ಬೇಡ. ಚಂದ್ರಕಾಂತ ಮಣಿ ಕರ್ಗೋಗ್ತಿದೆ. ನೀಲಿ ಬಣ್ಣದ ನೀರ್ ಬಿಟ್ಕೋತಿದೆ. ಬೇಡ ಬೇಡ ಅಂತ ಹೇಳ್ತಿದ್ರು. ಚಂದ್ರಕಾಂತ ಮಣಿನ ನೀರಾಗಿ ಬದಲಾಗೋ ಹಾಗೆ ಮಾಡಿದ್ರಿ. ಇದಕ್ಕೆ ನೀವು ಖಂಡಿತ ಅನುಭವಿಸ್ತೀರಾ. ವಿಕ್ರಾಂತ, ಸುಮನ ಸುತ್ತಲೂ ಇರೋ ರಂಗೋಲಿನ ಅಳಿಸ್ಬಿಡು. ಅವಳು ಮತ್ತೆ ಮಾಮೂಲು ಸ್ಥಿತಿಗೆ ಬರ್ತಾಳೆ. ನೀರಿಂದ ಅಳಿಸ್ಬಿಡ್ತೀನಿ ಗುರುಗಳೇ. ಅಳ್ಸಾಕು. ಇಲ್ಲ ಇಲ್ಲ, ಯಾಕೆ ಕರ್ಗೋದೆ, ಯಾಕೆ ಕರ್ಗೋದೆ? ಕಾಂತ, ಯಾಕೆ ನನ್ನ ಬಿಟ್ಟು ಹೋದೆ? ಅಯ್ಯೋ, ಬೇಡ ಬೇಡ, ಕರ್ಗೋಗ್ಬೇಡ, ಕರ್ಗೋಗ್ಬೇಡ, ಕರ್ಗೋಗ್ಬೇಡ. ಯಾಕೆ ನೀವೆಲ್ರೂ ಹಾಗೆ ನೋಡ್ತಿದ್ದೀರಾ? ಸುಮನ, ನಿನ್ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಿದೀವಿ. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಅಂದ್ರೆ ಸುಮನ, ಇಷ್ಟೊತ್ತು ನೀನು ಅತ್ತು ಕರೆದು ದುಃಖ ಪಟ್ಟಿದ್ದು ಅದ್ಯಾವುದೂ ನಿನಗೆ ನೆನ್ಪಿಲ್ವಾ? ನಾನ್ಯಾಕೆ ಸುಮ್ಸುಮ್ನೆ ಹೇಳ್ತೀನಕ್ಕ? ಯಾಕಂದ್ರೆ ಚಂದ್ರಕಾಂತ ಮಣಿ ಚಂದ್ರನ್ ಬೆಳಕಿಗೆ ಕರ್ಗೋಯ್ತು. ಇನ್ನೇನ್ ಬಿಡಿ, ನೀವೆಲ್ರೂ ಅನ್ಕೊಂಡ ಹಾಗೆ ಆಯ್ತಲ್ಲ.
ಅತ್ತೆ, ಗಾಯತ್ರಿ ಪುಟ್ಟಿ ತಲೆಲಿರೋ ಅರ್ಧ ಚಂದ್ರಾಕಾರದ ಮಚ್ಚೆ ಈ ಭೂಮಿ ಮೇಲೆ ಇನ್ಯಾರಿಗಿದೆ ಅಂತ ತಿಳ್ಕೋಬೇಕು ಅಂತ ಬೆಲೆ ಬಾಳೋ ಅಂತ ಚಂದ್ರಕಾಂತ ಮಣಿನ ನೀವ್ ಕರ್ಗೋ ಹಾಗೆ ಮಾಡ್ಬಿಟ್ರಲ್ಲ. ಇನ್ಯಾಕ್ ಕಾಯ್ತಾ ಇದ್ದೀರಾ? ನೀವ್ ಹೋಗ್ ನೋಡಿ. ನೀನೇನು ಬೇಜಾರ್ ಮಾಡ್ಕೋಬೇಡ. ಆಗಲ್ಲ, ನನಗ್ ಸಹಾಯ ಮಾಡ್ತೀನಿ ಅಂತ ನೀವ್ ಹೇಳ್ದಾಗ ನಾನು ಏನು ಮಾತಾಡಲ್ಲ. ನಿಮ್ಗಿಷ್ಟ ಬಂದಂಗ್ ಮಾಡಿ. ಇಷ್ಟೊತ್ತು ಕಿರ್ಚಾಡ್ತಿದ್ಲು, ಇವಾಗೇನು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾಳಲ್ಲ ಮಾಮ್. ಗುರುಗಳು ಮೊದ್ಲೇ ಹೇಳಿದ್ರಲ್ವೇನೋ. ಆ ನೀರ್ನ ಬಗ್ ನೋಡಿದ್ರೆ ಆರಾಮಾಗಿ ಕೆಲಸ ಮುಗಿಯತ್ತೆ, ಮನೆಗೆ ಹೋಗ್ಬಿಡ್ಬೋದು. ಸರಿ ಮಾಮ್, ಒಂದು ನಿಮಿಷ. ಮೊದಲು ಹಾಸ್ನಿ ಅದಕ್ಕೆ ನೋಡಬೇಕು. ಹಾ ನಾನಾ? ಹೌದು ಹಾಸಿನಿ, ಹೌದೌದು. ನಾನು ಈ ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ ಮೊದಲು ನಾನೇ ನೋಡಬೇಕು. ಕರೆಕ್ಟು. ನಂಗೇನು ಕಾಣಿಸ್ತಿಲ್ಲ. ಆ ನೀರಿಗೂ ನಿನ್ನ ಮುಖಕ್ಕೂ ಕೇವಲ ಬರೀ ಒಂದೇ ಒಂದು ಅಡಿ ಅಂತರ ಮಾತ್ರ ಇರಬೇಕು ಹಾಸಿನಿ. ಇನ್ನೂ ಹತ್ರದಿಂದ ನೋಡ್ಬೇಕಾ? ಆಯ್ತು ಗುರುಗಳೇ. ಅಯ್ಯೋ, ದೊಡ್ಡತ್ತೆ, ಅರ್ಧ ಚಂದ್ರಾಕಾರದ ಮಚ್ಚೆ ಹೋದ ಜನ್ಮದಲ್ಲಿ ನಿಮಗಿತ್ತು ಅಂತ ನನಗೆ ವಿಶಾಲ್ಗೆ ಗೊತ್ತು. ಆದರೆ ದೊಡ್ಡ ರಾಕ್ಷಸಿ ತಿಲೋತ್ತಮ ಅತ್ತೆಗೆ ಈ ವಿಷಯ ಗೊತ್ತಾದರೆ ಗಾಯತ್ರಿ ಪುಟ್ಟಿ ರೂಪದಲ್ಲಿ ಹುಟ್ಟಿರೋ ನಿಮ್ಮನ್ನ ಏನು ಮಾಡ್ತಾರೋ ಅಂತ ನನಗೆ ಭಯ. ಏ ಹಾಸಿನಿ, ಯಾರು ಕಾಣಿಸಿದ್ರೆ? ಯಾರೋ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿದೆ, ಆದರೆ ನಂಗೆ ಗುರ್ತಿಡಿಯೋಕ್ಕಾಗ್ತಿಲ್ಲ. ನಿನ್ ತಲೆ ನಿನ್ನೆ ಆಗಿದ್ದೆ ನಿನಗೆ ಸರಿಯಾಗಿ ನೆನ್ಪಿರಲ್ಲ. ಹೋಗ ಆ ಕಡೆ. ಮಾಮ್, ಒಂದು ನಿಮಿಷ. ಈಗ ನೈನಮ್ಮ ನೋಡಕ್ ಹೋಗ್ಬೇಕು. ಅಲ್ಲ, ನಾನೇ ನೋಡ್ತೀನಿ. ಎರಡನೇ ಸೊಸೆ ನಾನೇ ಅಲ್ವಾ ಯಜಮಾನ್ರೆ? ನೆರಳಲ್ಲಿ ನಮ್ಮಮ್ಮ ಕಾಣಿಸಿದ್ರೆ ಗಾಯತ್ರಿ ಪಾಪೋನೆ ಅಂತ ಎಮೋಷ್ನಲ್ ಆಗಿ ಆ ನಿಜ ತಿಲೋತ್ತಮ ಮಾಮ ಗೊತ್ತಾಗೋ ಹಾಗೆ ಮಾಡ್ತೀಯ. ಪರವಾಗಿಲ್ಲ ಬಿಡು ನಯನಿ, ಯಾರು ಮೊದಲು ಹೋದ್ರೆ ಏನಂತೆ? ನನಗೇನು ಅಭ್ಯಂತರ ಇಲ್ಲ ಸ್ವಾಮೀಜಿ. ಮೊದಲು ಸೊಸೆನೇ ನೋಡ್ಬೇಕೇನೋ ಅಂತ ಕೇಳಿದೆ. ಡಮ್ಮ ನೀನೇ ಹೋಗಿ ನೋಡಪ್ಪ. ಹಾ, ನಾನೇ ನೋಡ್ತೀನಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ನನ್ನನ್ನು ಹೊತ್ತು ಹೆತ್ತು ಸಾಕಿ ಬೆಳೆಸಿ
ಈಗ ನಿನ್ನ ನಾನು ಎತ್ಕೊಂಡಿದ್ದೀನಮ್ಮ. ನಿನ್ನ ಕಾಪಾಡ್ಕೋಬೇಕು ಅಂತ ಪ್ರತಿ ಕ್ಷಣ ಒತ್ತಾಡ್ತಿದ್ದೀನಮ್ಮ. ಆದರೆ ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹುಷಾರಮ್ಮ. ಐ ಲವ್ ಯು ಅಮ್ಮ. ಬ್ರೋ ನೋಡಿದ್ಯಾ? ಜೀವ ಕೊಟ್ಟವಳು ಯಾರು ಕಾಣಿಸಿದ್ರು? ಅಮ್ಮ. ಪ್ರಾಣವೊತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ. ವಿಶಾಲ ಯಾಕೆ ನಿಜನ ಹೇಳ್ಬಿಟ್ಟ? ವಿಶಾಲ್, ನಿಜ ಹೇಳ್ಬಾರ್ದಿತ್ತು. ಯಾಕೆ ಹೇಳ್ದೆ ನೀನು? ಛೇ. ಯಜಮಾನ್ರೆ, ಅಮ್ಮ ಕಾಣಿಸಿದ್ರ? ಹೌದು ನೈನಿ, ತಿಲೋತ್ತಮ ಮಾಮ್ ಕಾಣಿಸಿದ್ರು. ಅಯ್ಯೋ, ಆ ನೀರಲ್ಲಿ ನಿನ್ ಮುಖ ಯಾಕೆ ಬಂತಕ್ಕ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಥ ಆಯ್ತು ಮಾಮ್. ಚಿಕ್ಕ ವಯಸ್ಸಲ್ಲಿ ನಿಮ್ ತಲೆಗೆ ಏಟಾಗಿ ಗಾಯದ ಗುರ್ತಿತ್ತಲ್ಲ, ಅರ್ಧ ಚಂದ್ರ ತರ ಇತ್ತು ಅಂತ ಹೇಳ್ತಿದ್ರಲ್ಲ. ಹಾ, ನಿಜಾನೇ ವಲ್ಲಭ, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಮೆದುಳಲ್ಲಿ ಬುದ್ಧಿ ಇಲ್ಲದೆ ಇದ್ರು ಆ ಇಲ್ಲದೆ ಇರೋ ಬುದ್ಧಿಗೆ ನೆನಪಿನ ಶಕ್ತಿ ಮಾತ್ರ ತುಂಬಾ ಇದೆ. ಥ್ಯಾಂಕ್ ಗಾಡ್. ನಾನು ಬಾಯಿ ತಪ್ಪಿ ಹೇಳಿದ್ರು ಕೂಡ ಸದ್ಯ ಅವರೇ ಟಾಪಿಕ್ನ ಡಿವಿಯೇಟ್ ಮಾಡ್ಕೊಂಡ್ರು. ನಾನು ನೋಡ್ತೀನಿ ಸ್ವಾಮೀಜಿ. ಪಾಪ, ಇಷ್ಟೊತ್ತವರೆಗೂ ತಿಲೋತ್ತಮ ನೋಡ್ಬೇಕು ಅಂತ ಹೆಜ್ಜೆ ಮುಂದೆ ಹಾಕಿ ಅಲ್ಲೇ ನಿಲ್ತಿದ್ದಾಳೆ ನಯನಿ. ನೀವೇ ಅವರನ್ನ ತಡಿತಿದ್ದೀರಾ. ಯಾರು ತಡಿಯೋಕ್ ಹೋದ್ರು ಸುಮನ? ನಿನ್ನನ್ನು ತಡಿಬೇಕೆ ಹೊರತು ಬೇರೆ ಯಾರನ್ನೂ ತಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಾಮ್, ನೋಡ್ಬೇಕು ಅನ್ಕೊಂಡ್ರಿ ಅಲ್ವಾ? ಹೋಗಿ ನೋಡಿ. ಡಮ್ಮೋ ಡಮ್ಮ. ಭಯ ಪಡ್ಬೇಡಿ ಅತ್ತೆ. ಯಾಕೆ ಭಯ? ನಿಮ್ ರಿಫ್ಲೆಕ್ಷನ್ ನೋಡಿ ಭಯ ಪಡ್ತೀರೇನೋ ಅಂತ. ಜೋಕ್ ಮಾಡಬೇಡ. ನೀವು ಹೋಗಿ ಮಾಮ್. ಮಾಮ್, ಬೇಗ ನೋಡಿ ಮಾಮ್. ಇವ್ರು ನೋಡ್ಬೇಕಾದ್ರೆ ಸೊಂಟನಾದ್ರೂ ಮುರಿದೋಗ್ಬಾರ್ದ. ಛೇ. ಮಾಮ್, ಮಾಮ್ ಏನಾಯ್ತು? ಅತ್ತೆ 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 ಮಾಮ್ ಏನಾಯ್ತು? ಅತ್ತೆ, ಏನಾಯ್ತು ಮಾಮ್? ಏನಾಯ್ತು ಮಾಮ್? ಏನಾಯ್ತು? ಯಾರೋ ಯಾರೋ ನನ್ ಕತ್ತೆ ಹಿಡ್ದಾಗ ಆಯ್ತು ಕಣೋ.
ಯಾರು ಹಿಡ್ಕೊಂಡ್ರು ಅತ್ತೆ? ನಾವೆಲ್ಲರೂ ಇಲ್ಲೇ ಇದೀವಲ್ಲ. 2 ಕೈಗಳು ನೀರಿಂದ ಆಚೆ ಬಂದು ನನ್ನ ಕತ್ತನ್ನ ಹಿಸುಕ್ಬಿಡ್ತು. ಡಮ್ಮೋ ಡಮ್ಮ, ಅದು ನಿನ್ ಭ್ರಮೆ. ಭ್ರಮೆ? ಹಾ ಮಾಮ್, ಹೌದು. ನೀವ್ ಕೂಕೊಂಡ ತಕ್ಷಣ ಹೆದರ್ಕೊಂಡ್ ನಾವು ಎಲ್ಲ ಕೂಕೊಂಡ್ವಿ ಅತ್ತೆ. ಹೌದಾ? ಮತ್ತೆ ನನಗೆ ಯಾಕೆ ಹಾಗನ್ನಿಸ್ತು? ಕತ್ತು ಕೂಡ ನೋಯ್ತಾ ಇದೆ. ಇತ್ತೀಚೆಗೆ ನೀವು ಏನೇನೋ ಊಹಿಸ್ಕೊಂಡು ಎಲ್ರೂ ಗಾಬರಿ ಮಾಡ್ತೀರಾ ಮಾಮ್. ನಾನು ನೋಡ್ತಾನೆ ಇದ್ದೀನಿ ಅತ್ತೆ, ನೀವೇ ಏನೋ ಅದಂಗೆ ಕಿರ್ಚ್ಕೊಂಡ್ರಿ. ಅವ್ರಿಗಿದೆಲ್ಲ ಮಾಮೂಲಿನೇ ಆದ್ರೆ ನೀರ್ ಚೆಲ್ಲೋಯ್ತಲ್ವಾ, ಅದಕ್ ಪ್ರಾಯಶ್ಚಿತ ಮಾಡ್ಕೋಬೇಕು ತಾನೆ. ಹೌದು ತಿಲೋತ್ತಮ, ನಾಳೆ ಬೆಳಗ್ಗೆ ಅಮ್ಮನವರ ಹರಕೆ ಮಡಕೆನ ತಲೆ ಮೇಲಿಟ್ಕೊಂಡು ಸಂಜೆವರೆಗೂ ನೀನು ಆ ಭಾರನ ಹೊರಲೇಬೇಕು. ಹೊರ್ತೀನಿ. ಆ ಮಡಕೆ ಒಂದು ವೇಳೆ ಕೆಳಗೇನಾದ್ರೂ ಬಿದ್ರೆ ಅಮ್ಮನವರು ನಿನ್ನ ರಕ್ತನ ಹೀರ್ಬಿಡ್ತಾರೆ. ಹುಷಾರಾಗಿರು. ಬೆಲೆ ಬಾಳೋ ಚಂದ್ರಕಾಂತ ಮಣಿನ ನೀವೆಲ್ರೂ ಸೇರಿ ಕರಗಿಸಿ ನೀರ್ ಮಾಡಿ ಉಪಯೋಗನೇ ಇಲ್ದಿರಂಗ್ ಮಾಡಿದ್ರಿ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನಡೀರಿ. ಅಮ್ಮ, ಬರೀ ನೆನಪಾಗಿ ಉಳಿದಿರೋ ನೀವು ಮತ್ತೆ ಅವಾಗಿನ ಹಾಗೆ ನನಗೆ ಕಾಣಿಸಿದ್ರಿ. ಮನ್ಸಿಗಾಗ್ತಿರೋ ಖುಷಿನ ಹೊರಗೆ ಹಾಕಿದ್ರೆ ಎಲ್ಲಿ ಅನುಮಾನ ಪಡ್ತಾರೆ ಅಂತ ಸುಮ್ಮನಾದೆ. ನಿಜವಾದ ಪ್ರೀತಿಗೆ ನೀವು ಉದಾಹರಣೆ ಅಮ್ಮ. ಅಪ್ಪ ಮಗಳಿಗೇನೋ ಹೇಳ್ತಿದ್ದಾರೆ, ಅಮ್ಮ ತಿಳ್ಕೊಬೋದಾ? ನೋವೇ ಸೀಕ್ರೆಟ್ ಯಾರಾದ್ರೂ ಹೇಳ್ತಾರಾ? ಆಹಾ, ನನಗ್ ಗೊತ್ತಿಲ್ದಿರೋ ಸೀಕ್ರೆಟು ಇದೆ ಅಂತ ಆಯ್ತು. ತುಂಬಾ ಇದೆ. ಹೌದು ಬಿಡಿ. ಗಾಯತ್ರಿ ಮಾಡೋ ಚೇಷ್ಟನ ಯಾಕೆ ಸಹಿಸ್ಕೊತಿದ್ದೀರಾ ಅನ್ಕೊಂಡೆ. ಅಮ್ಮೋರ್ ಹೆಸರಿಟ್ಕೊಂಡಿರೋದಕ್ಕೆ ನೀವ್ ಸುಮ್ನಿದ್ದೀರಾ ಅಂತ ಈಗ ಗೊತ್ತಾಯ್ತು. ಬರೀ ನಮ್ಮಮ್ಮನ ಹೆಸರು ಮಾತ್ರ ಅಲ್ಲ, ಈ ಮುದ್ದು ಕೂಸು ನಮ್ಮಮ್ಮನೇ. ನೀವಿಷ್ಟೊಂದು ಪ್ರೀತಿಸ್ತಿರೋದಕ್ಕೆ ನಾನ್ ಕೂಡ ಗಾಯತ್ರಿಗೆ ಒಂದ್ ಮಾತು ಹೇಳ್ದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಥ್ಯಾಂಕ್ಸ್. ಬರೀ ಬಾಯಲ್ಲಿ ಹೇಳ್ತಿರಲ್ಲ ಯಜಮಾನ್ರೆ, ಕೈ ಕುಲುಕ್ಬೇಕಲ್ಲ. ಹಾ ಹೌದಲ್ವಾ ಗಾಯತ್ರಿ? ಥ್ಯಾಂಕ್ ಯು ಮಮ್ಮಿ ಅಂತ ಹೇಳು. ಅಪ್ಪ ಮಗಳಿಗೆ ವೆಲ್ಕಮ್. ಯಜಮಾನ್ರೆ, ನಿಮ್ಮಿಬ್ರು ನೋಡಿ ನಾನ್ ವಿಷಯ ಹೇಳೋದೇ ಮರ್ತು ಹೋದೆ. ಏನೇನೆ? ತಿಲೋತ್ತಮ ಅತ್ತೆ ಕತ್ತನ್ನ ಯಾರೋ ಹಿಸ್ಸಿಕ್ದಾಗ ಆಯ್ತು ಅಂತ ಹೇಳಿದ್ರಲ್ಲ, ಯಾರು ಹಾಗೆ ಮಾಡಿರ್ಬೋದು? ನೈನಿ, ನಾನೇನ್ ನೋಡಿಲ್ವಲ್ಲ, ನನ್ನನ್ ಕೇಳ್ತಿದ್ದೆ ನೀನು? ಗಾಯತ್ರಿ ಅಮ್ಮೋರ್ ಕೈಗಳ? ನಮ್ಮಮ್ಮನ ಕೈಗಳೇ ಅಂತ ಹೇಗೆ ಹೇಳ್ತಿದ್ದೆ ನಾನಿ? ಹೌದಲ್ವಾ? ಏನೋ ಗೊತ್ತಾಗ್ದೆ ಹಾಗೆ ಹೇಳ್ಬಿಟ್ಟೆ ಯಜಮಾನ್ರೆ. ಆದ್ರೂ ಅಮ್ಮವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ? ನಿಮ್ಮನ್ ಸಾಕಿ ಬೆಳೆಸಿರೋ ತಿಲೋತ್ತಮ ಅತ್ತೆ ಮೇಲೆ ಅಭಿಮಾನ ಇರುತ್ತೆ ಅಲ್ವಾ? ಮತ್ತೆ ನೀನ್ ಮ್ಯಾನೇಜ್ ಮಾಡ್ತಿದ್ಯಾ ಅನ್ನೋ ವಿಷಯ ನನಗೆ ಅರ್ಥ ಆಗ್ತಿದೆ. ನಮ್ಮಮ್ಮನ್ನ ಸಾಯಿಸಿರೋದು ತಿಲೋತ್ತಮ್ಮನೇ ಅನ್ನೋ ವಿಷಯ ನಿನಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದೆ ನೈನಿ. ಆ ವಿಷಯ ನನಗೂ ಗೊತ್ತಿದೆ ಅಂತ ನಿನಗೆ ತಿಳಿದಿಲ್ಲ ಅಷ್ಟೇ. ಇಬ್ರು ಬೇರೆ ದಾರಿಲಿ ಹೋಗ್ತಿದ್ದೀವಿ, ಆದರೆ ಗುರಿ ಮಾತ್ರ ಒಂದೇ.